ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಗುರುವಿನ ನಾಮವ ನೆನೆಯಲು ಕಷ್ಟವೆಲ್ಲ ದೂರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಭಕ್ತಿಯಿಂದಲೇ ಶ್ರವಣವ ಮಾಡಿ ಶರಣು ಎನ್ನೋಣ, ಭಕ್ತಿಯಿಂದಲೇ ಶ್ರವಣವ ಮಾಡಿ ಶರಣು ಎನ್ನೋಣ. ಭವಬಂಧನದ ಕತ್ತಲೆಯಿಂದ ಮುಕ್ತರಾಗೋಣ, ಭವಬಂಧನದ ಕತ್ತಲೆಯಿಂದ ಮುಕ್ತರಾಗೋಣ. ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಅರಿದೊಡೆ ಶರಣ ಮರೆದಡೆ ಮಾನವ ಎಂಬುದ ಅರಿಯೋಣ, ಅರಿದೊಡೆ ಶರಣ ಮರೆದಡೆ ಮಾನವ ಎಂಬುದ ಅರಿಯೋಣ. ಅರಿವಿನ ಜನ್ಮವ ಸಾರ್ಥಕಗೈದು ಭಕ್ತರಾಗೋಣ, ಅರಿವಿನ ಜನ್ಮ ಸಾರ್ಥಕಗೈದು ಭಕ್ತರಾಗೋಣ. ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಕಾಯಕದಿಂದ ಬಾಳುತ್ತ ನಾವು ದಾಸೋಹಗೈಯೋಣ, ಕಾಯಕದಿಂದ ಬಾಳುತ್ತ ನಾವು ದಾಸೋಹಗೈಯೋಣ. ಶರಣರ ಸಂತರ ನುಡಿಗಳ ಕೇಳುತ್ತ ಭಾವೈಕ್ಯರಾಗೋಣ, ಶರಣರ ಸಂತರ ನುಡಿಗಳ ಕೇಳುತ್ತ ಭಾವೈಕ್ಯರಾಗೋಣ. ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಕಲ್ಯಾಣಪುರದ ಮಹಾಶರಣರ ಚರಣವ ನಂಬೋಣ, ಕಲ್ಯಾಣಪುರದ ಮಹಾಶರಣರ ಚರಣವ ನಂಬೋಣ. ಅವರ ಪಾದಕ್ಕೆ ಶಿರವನು ಬಾಗಿ ಮಹಾಂತರ ಕೂಡೋಣ, ಅವರ ಪಾದಕ್ಕೆ ಶಿರವನು ಬಾಗಿ ಮಹಾಂತರ ಕೂಡೋಣ. ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ, ಬಸವ ಗುರುವಿನ ನಾಮವ ನೆನೆದರೆ ಕಷ್ಟವೆಲ್ಲ ದೂರ. ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ, ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ. ಜೀವನ ಉದ್ಧಾರ, ಜೀವನ ಉದ್ಧಾರ. ಜೀವನದಲ್ಲಿ ನಂಬಿಕೆ ಅಂತ ಅಂದ್ರೆ ಏನು? ನಂಬಿಕೆ, ಸಮರ್ಪಣೆ ಅಂತ ಹೇಳ್ತಿರ್ತೀವಲ್ಲ, ಸಮರ್ಪಣಾ ಭಾವ. ಏನೇ ಒಂದು ವಿಷಯ ನಂಬಿದ್ರೆ ನಾವು ಸಂಪೂರ್ಣವಾಗಿ ನಂಬಬೇಕು. ಅದು ಯಾವುದೇ ವಿಷಯ ತಗೊಳ್ರಿ, ಉಪವಾಸದ ವಿಷಯನೇ ತಗೊಳ್ರಿ. ಏನ್ ಮೇಡಮ್ ಮತ್ತೆ ಉಪವಾಸಕ್ಕೆ ಬರ್ತಾರಂತ ಅನ್ಕೊಳ್ರಿ. ಯಾವುದೇ ವಿಷಯ, ಪರಮಾತ್ಮನ ವಿಷಯ ತಗೊಳ್ರಿ. ನಾವು ಬದುಕಿನಲ್ಲಿ ಏನೋ ಒಂದು ಯಶಸ್ಸನ್ನ ಪಡಿಬೇಕಾದ್ರೆ, ಒಂದ ಉನ್ನತಿ ಅನ್ನೋದ್ರ ಪಡಿಬೇಕಾದ್ರೆ
ಮುಖ್ಯವಾಗಿ ನಮಗೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರ್ಬೇಕಾಗುತ್ತೆ. ನಮ್ಮ ಒಂದು ಶಕ್ತಿಯ ಮೇಲೆ ಅಲ್ವಾ? ನಂಬಿಕೆ ಅಂತ ಒಂದು ವಿಷಯ ತೆಗೆದುಕೊಂಡಾಗ ಸಾಕಷ್ಟು ವಿಷಯಗಳ ಮೇಲೆ ನಾವು ನಂಬಿಕೆ ಇಡ್ಬೇಕಾಗತ್ತೆ. ಸೊ ನಂಬಿಕೆ ಇಟ್ಟಾಗ್ಲೇ ಇವತ್ ನಂಬಿಕೆ ಅನ್ನೋವಂತ ವಿಷಯದ ಮೇಲೆನೆ ನಂಬಿಕೆ ಅನ್ನೋದ್ರ ಮೇಲೆನೆ ಇವತ್ ಜಗತ್ತು ನಿಂತಿರೋದು ಅಲ್ವಾ? ನೋಡ್ರಿ ಎಲ್ಲೆಲ್ಲೋ ಹುಟ್ತಾರೆ, ಯಾರ್ಯಾರ್ದೋ ಮನೆಗ್ ಬರ್ತಾರೆ, ಎಲ್ಲೋ ಹೋಗ್ತೀವಿ, ಯಾವ್ದೋ ದೇಶಕ್ಕೆ ಹೋಗ್ತೀವಿ ಅಲ್ವಾ? ನಂಬಿಕೆ ಅನ್ನೋದು ಎಷ್ಟು ಮುಖ್ಯ. ನಾವು ಪರಮಾತ್ಮನ ವಿಷಯಕ್ಕೆ ಬರೋಣ. ಇವತ್ತು ನಾವು ಜೀವನದಲ್ಲಿ ಏನೋ ಒಂದು ನಮ್ಮ ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಇಷ್ಟಾರ್ಥ ಸಿದ್ಧಿ ಫಲಿಸ್ಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ? ಭಗವಂತನಿಗೆ ಹರಕೆ ಕಟ್ಕೊಳ್ತೀವಿ. ಈ ಒಂದು ಹರಕೆನ ನಿನಗೆ ತೀರಿಸ್ತೀನಪ್ಪ ಭಗವಂತ, ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹರಕೆ ಹೊತ್ಕೊಂಡಿರ್ತೀವಿ ಅಲ್ವಾ? ಹೀಗೆ ಇರ್ಬೇಕಾದ್ರೆ ಒಂದು ಸಂದರ್ಭ ಹೇಳ್ತೀನಿ ನಿಮಗೆ. ಅಂದ್ರೆ ಪರಮಾತ್ಮನ ಲೆಕ್ಕಾಚಾರನೇ ಬೇರೆ ಇರ್ತೈತಿ, ನಮ್ ಲೆಕ್ಕಾಚಾರನೇ ಬೇರೆ ಇರ್ತೈತಿ. ತಿಳಿದವ್ರು ಹೇಳ್ತಿರ್ತಾರೆ, ಯಾವುದೇ ಒಂದು ವಿಷಯಕ್ಕೆ ನಾವು ಪ್ರೀ ಪ್ಲಾನ್ ಮಾಡಬಾರ್ದು. ಹೀಗೆ ಆಗುತ್ತೆ, ಇದು ಹಾಗೆ ಆಗುತ್ತೆ, ಇದನ್ನ ಪಡೆದೇ ಪಡಿತೀನಿ. ಅಂದ್ರೆ ನಾವು ಮಾಡೋ ಕೆಲಸ, ನಮ್ಮ ಬದುಕನ್ನ ನಾವು ನಡೆಸ್ತಾ ಇರ್ಬೇಕು. ಯಾವುದ್ರ ಮೇಲೆ ಭಾರ ಹಾಕಿ? ಭಗವಂತನ ಮೇಲೆ ಭಾರ ಹಾಕಿ. ನಾವೇನೋ ಅನ್ಕೊಂಡಿರ್ತೀವಿ, ಅದು ಇನ್ನೊಂದೇನೋ ಆಗಿರುತ್ತೆ. ಆದ್ರೆ ಭಗವಂತ ಮೊದಲೇ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ, ನನಗೆ ಏನು ಒಳ್ಳೇದು, ಏನ್ ಕೆಟ್ಟದ್ದು, ಎಲ್ಲರನ್ನೂ ಸಲಹೋನು ಭಗವಂತನೇ. ಹೀಗೆ ಇರ್ಬೇಕಾದ್ರೆ ಒಂದು ದೃಷ್ಟಾಂತ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಯಮ ಗೊತ್ತಲ್ರಿ ಎಲ್ಲರಿಗೂ? ಯಮ ಯಮ ಒಂದು ದಿನ ಯಮ ಮತ್ತು ತನ್ನ ದೂತನಿಗೆ, ಯಮರಾಜ ಏನಪ್ಪಾ ಮಾಡ್ತಿರ್ತಾನಂದ್ರೆ, ತನ್ನ ಸೇವಕನ್ನ, ಈಗ ಯಾರ್ದೋ ನಂದ್ ಆಯುಷ್ಯ ಮುಗಿತಂತ ತಿಳ್ಕೊಡ್ರಿ, ನನ್ ಕರ್ಕೊಂಡ್ ಹೋಗ್ಲಿಕ್ಕೆ ಅವನ್ ದೂತನ್ ಕಳಿಸ್ತಾನ ನನ್ನ ಹತ್ರ. ಹೀಗಿರ್ಬೇಕಾದ್ರೆ ಅವನು ತನ್ನ ದೂತನಿಗೆ ಇಬ್ರು ಮಾತಾಡ್ತಾ ಇರ್ತಾರೆ. ಒಂದು ಬಾರಪ್ಪ ಇಲ್ಲಿ ಅಂತ ಹೇಳಿ ಕರ್ದ್ಬಿಟ್ಟು, ಅಲ್ಲಿ ನೋಡಲ್ಲಿ ಕೆಳಗಡೆ ಒಬ್ಳು ಹೆಣ್ಮಗಳು ಮಲ್ಗಿದಾಳೆ. ಅವಳದ್ ಇನ್ನೇನು ಆಯುಷ್ಯ ಮುಗಿಲಿಕ್ ಬಂದಿದೆ, ಅವಳದ್ ಆಯುಷ್ಯ ಮುಗಿದ್ ಬಂದಿದೆ. ಈಗ ಹೋಗಿ ಅವಳನ್ನ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಯಮಧರ್ಮ ರಾಜ ತನ್ನ ಸೇವಕನಿಗೆ, ದೂತನಿಗೆ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವನ ದೂತ ಬರ್ತಾನೆ. ಸೇವಕ ಬಂದು ಅಲ್ಲಿ ಒಬ್ಳು ಮಹಿಳೆ ಮಲ್ಕೊಂಡು, ತುಂಬಾ ಕೃಷಿಯ ದೇಹ ಆಗಿರ್ತೈತಿ, ಇನ್ನೇನು ತುಂಬಾ ವೀಕ್ ಕಾಣಿಸ್ತಿರ್ತಾಳಕಿ. ಅವಳನ್ನ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅವನು ಬರ್ತಾನೆ, ಕೆಲಸಗಾರ ಅವನ ದೂತ ಬಂದು ಅವನ ಹತ್ರ ಮಹಿಳೆ ಹತ್ರ ಬರ್ತಾನೆ. ಮಹಿಳೆ ಹತ್ರ ಬಂದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಹಾಗೆ ಅವನಿಗೆ ಹಿಂದೆ ಇಟ್ಟಾಗ್ತಾನೆ. ಯಾಕಂದ್ರೆ ತನ್ನ ಕಾಯಕ ಮಾಡುವಾಗ ಯಮನೇ ಆಗ್ಲಿ ಎಂತವನೇ ಆಗ್ಲಿ ಎಲ್ರಿಗೂನು ಒಂದು ಮನಸ್ಸು ಅನ್ನೋದಿರುತ್ತೆ ಅಲ್ವಾ? ಕರುಣೆ, ಪ್ರೀತಿ ಎಲ್ಲರಲ್ಲೂ ಇರುತ್ತೆ. ಹೀಗಿರ್ಬೇಕಾದ್ರೆ ಮಹಿಳೆಯ ಹತ್ರ 2 ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು, ಅದೇ ತಾನೇ ಹೆರಿಗೆ ಆಗಿ ಶಿಶುಗಳು, 2 ಶಿಶುಗಳು, 2 ಹೆಣ್ಮಕ್ಳು. 2 ಹೆಣ್ಮಕ್ಳ ಕೆನ್ನೆ ಮೇಲೆ ಆ ಕಡೆ ಒಂದು ಈ ಕಡೆ ಅಂದ ಮಚ್ಚೆ ಇರುತ್ತೆ. ಒಂದ್ ಮಗುಗೆ ಬಲಗಡೆ, ಇನ್ನೊಂದ್ ಮಗುಗೆ ಎಡಗಡೆ ರೌಂಡನೆ ಮಚ್ಚೆ ಚೆನ್ನಾಗಿ ಕಾಣಿಸ್ತಿರ್ತಾವ. ನವಜಾತ ಶಿಶುಗಳು. ಅವನ್ಗೆ ಏನಾಗತ್ತೆ, ಮನಸ್ ಕರಗಿ ಬಿಡ್ತೈತ್ರಿ. ಅಯ್ಯೋ, ಇವಳದ ಆಯುಷ್ಯ ಮುಗ್ದಿದೆ ಅಂತ ಹೇಳಿ ಯಮಧರ್ಮ ರಾಜ ಹೇಳಿದಾನೆ. ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಶಿಶುಗಳಿದಾವ್. ಈಕೆನ ಎಳ್ಕೊಂಡು ಹೋಗ್ಬಿಟ್ರೆ ಈ ಮಕ್ಕಳು ನೋಡ್ಕೊಳ್ಳೋರು ಯಾರು? ಈ ಮಕ್ಕಳು ಅನಾಥ ಆಗ್ಬಿಡ್ತಾವಲ್ಲ ಅಂತ ಅವನಿಗೆ ಮನಸ್ಸಲ್ಲಿ ಮರುಕ ಹುಟ್ಟುತ್ತೆ, ಕರುಣೆ ಹುಟ್ಟುತ್ತೆ. ಅವಾಗ ಏನ್ ಮಾಡ್ತಾನೆ, ಒಂದ್ ಕಡೆ ಭಯನೂ ಇರುತ್ತೆ. ಯಾಕಂದ್ರೆ ಮಾಡಿದ ಕೆಲಸ ಹೇಳಿದ ಕೆಲಸ ಮಾಡದೇ ಇದ್ರೆ ಯಮಧರ್ಮರಾಜ ನನಗ್ ಬೈತಾನೆ, ಶಿಕ್ಷೆ ಕೊಡ್ತಾನೆ ಅನ್ನೋ ಭಯನೂ ಇರುತ್ತೆ. ಆದ್ರೆ ಮಕ್ಕಳು ನೋಡ್ಬಿಟ್ಟು ಅವನ್ ಮನಸ್ಸು ಕರಗ್ತಾ ಇದೆ. ಇಲ್ಲ, ಅದೇನಾದ್ರೂ ಆಗ್ಲಿ, ನಾನು ಇವಳನ್ನ ಕರ್ಕೊಂಡು ಹೋಗೋದಿಲ್ಲ. ಇವಳನ್ನ ಎಳ್ಕೊಂಡು ಹೋಗ್ಬಿಟ್ರೆ ಈ ಮಕ್ಕಳ ಗತಿ ಏನಾಗ್ಬೇಕು? ಭಗವಂತ ಈಕೆನ ಕಾಪಾಡು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗೋದಿಲ್ಲ, ಮತ್ತೆ ಹೋಗ್ಬಿಡ್ತಾನ. ಯಮಧರ್ಮರಾಜನ್ ಕಡೆ ಹೋಗ್ತಾನೆ. ದಯವಿಟ್ಟು ನನ್ನನ್ನ ಕ್ಷಮೆ ಮಾಡಿ. ರಾಜ ಗಾಂಭೀರ್ಯದಲ್ಲಿ, ಯಾಕು ಏನಾಯ್ತು ಅಂತ ಹೇಳ್ಬಿಟ್ಟು ಯಮಧರ್ಮರಾಜ ದೂತನ್ ಕೇಳ್ತಾನೆ.
ಇಲ್ಲ ಮತ್ತೆ ನೀವೇನೋ ಹೇಳಿದ್ರಿ, ಆಕೆ ಅದು ಆಯುಷ್ಯ ಎಲ್ಲ ಮುಗ್ದಿದೆ ಎಳ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದಾಗ ಒಂದು ಸಂದರ್ಭ ನೋಡಿದೆ ನಾನು. ಅಲ್ಲಿ ಚಿಕ್ಕ ಚಿಕ್ಕ ನವಜಾತ ಶಿಶುಗಳು ಆಕೆ ಹತ್ರ ಮಲಗಿದ್ವು. ನಾನು ಆಕೆನ್ ಕರ್ಕೊಂಡ್ ಬಂದ್ಬಿಟ್ರೆ ಈ ಮಕ್ಕಳು ಅನಾಥ ಆಗ್ಬಿಡ್ತಾವಲ್ಲ ಅಂತ ನನಗೆ ಕರುಣೆ ಬಂದು ಬಿಟ್ ಬಂದಿದ್ದೀನಿ ಅಂತಂದು ಹೇಳ್ತಾನೆ. ಅವಾಗ ಯಮಧರ್ಮರಾಜ ಅವನ್ ರಾಜ ಗಂಭೀರದಲ್ಲಿ ಅವನ್ ಚೆನ್ನಾಗಿ ಕ್ಲಾಸ್ ತಗೋತಾನೆ. ನಾನ್ ಹೇಳಿದ ಕೆಲ್ಸ ಮಾಡೋದಷ್ಟೇ ನಿನ್ ಡ್ಯೂಟಿ. ನಮ್ದು ಕೆಲ್ಸ ಏನು, ಆಯುಷ್ಯ ಮುಗ್ದವ್ರನ್ನ ಕರ್ಕೊಂಡ್ ಬರೋದಷ್ಟೇನೆ. ಕರುಣೆ ಕಕಾಲತಿ ಏನೂ ಇರೋದಿಲ್ಲ. ನಮ್ಮ ಕಾಯಕ ನಾವು ಮಾಡ್ಬೇಕು. ಹಾಗಾಗಿ ನಿನಗೆ ನಾನು ಹೇಳಿದಂತ ಕೆಲಸ ನೀನ್ ಮಾಡಿಲ್ಲ ಅಂತ ಅಂದ್ಮೇಲೆ ನಿನಗೆ ಒಂದು ಶಿಕ್ಷೆ ಇದೆ. ಆ ಶಿಕ್ಷೆ ನೀನು ಅನುಭವಿಸ್ಲೇಬೇಕು ಅಂತ ಅಂದಾಗ, ಆಯ್ತು ಮಹಾರಾಜ ನೀವ್ ಹೇಳ್ದಾಗೆ ಆಗ್ಲಿ. ನನಗಂತೂ ಆ ಮಕ್ಕಳು ನೋಡಿ ಆ ಹೆಣ್ಮಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಇಚ್ಛೆ ಆಗ್ಲಿಲ್ಲ. ಹಾಗಾಗಿ ನಾನ್ ಬಿಟ್ಟು ಬಂದಿದ್ದೀನಿ. ನೀವೇನ್ ಶಿಕ್ಷೆ ಕೊಡ್ತೀರಾ ನನಗೆ ಕೊಡಿ, ನಾನು ಅದನ್ನ ಅನುಭವಿಸ್ಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದಾಗ ಯಮಧರ್ಮರಾಜ ಅವನಿಗೆ ಒಂದು ಶಾಪ ಕೊಡ್ತಾನೆ. ಹೋಗು, ಭೂಲೋಕಕ್ಕೆ ಹೋಗು. ಇವಾಗ ಎಲ್ಲಿಂದ ಬಂದಿಯಲ್ಲ ನೀನು ವಾಪಸ್ಸು ಅಲ್ಲೇ ಹೋಗು. ಆ ಭೂಲೋಕದಲ್ಲಿ ಆ ದೇವರ ಲೆಕ್ಕಾಚಾರ, ಆ ಪರಮಾತ್ಮನ ಅವನದೊಂದೇನೋ ಒಂದು ಲೆಕ್ಕಾಚಾರ ಇರುತ್ತೆ. ಅವನು ತೀರ್ಮಾನ ಮಾಡ್ಬಿಟ್ಟಿರ್ತಾನೆ. ಸೊ ಆ ತೀರ್ಮಾನ ಅವನ್ದೇನ್ ಲೆಕ್ಕಾಚಾರ ಅಂತ ನಿನಗ್ ಗೊತ್ತಾಗೋವರೆಗೂ ನೀನು ಆ ಭೂಲೋಕದಲ್ಲೇ ಜೀವನ ಮಾಡು. ನಿನ್ ಕೈಲಿ ಒಂದ್ ಬಿಡುಗಾಸು ಕೊಡಲ್ಲ, ಬರೀ ಕೈಲೇ ನೀನ್ ಕಳಿಸ್ತೀನಿ. ನೀ ಹೇಗ್ ಜೀವನ ಮಾಡ್ತೀಯ ಮಾಡು. ಭಗವಂತನ ಬಗ್ಗೆ ಅವನೇನೆಲ್ಲ ಯೋಜನೆ ಮಾಡಿರ್ತಾನೆ, ಎಲ್ಲ ಪ್ಲಾನ್ ಮಾಡಿರ್ತಾನಲ್ವಾ, ಅದ್ರ ಬಗ್ಗೆ ಭಗವಂತನ ಆಟದ ಬಗ್ಗೆ ನಿನಗ್ ಗೊತ್ತಾಗೋವರೆಗೂ ನೀನು ಅಲ್ಲೇ ಜೀವನ ಕಳಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟು ಅವನ ಭೂಲೋಕಕ್ಕೆ ಕಳಿಸ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಭೂಲೋಕಕ್ಕೆ ಬಂದು ಅವನಿಗೊಂದ್ ವೇಷ ಕೊಡ್ತಾನೆ. ಅಂದ್ರೆ ಎಲ್ಲಾ ಮಾಯ ಮಂತ್ರ ಇರ್ತದಲ್ರಿ. ಈಗ ಪರಮಾತ್ಮ ಅಂದ್ರೆ ಈಗ ಹೋಗಿ ನೀನ್ ಆ ವೇಷದಲ್ಲಿ ಇರು ಅಂತ ಅಂದ್ಬಿಟ್ರೆ ಅವನ್ ಮೈ ಮೇಲೆ ಹರಿದ್ ಬಟ್ಟೆ ಇರುತ್ತೆ, ಒಂದು ಪ್ಯಾಂಟ್ ಇರ್ತೈತಿ, ಒಂದು ಟಾವೆಲ್ ಇರ್ತೈತಿ. ಇಷ್ಟ್ರ ಮೇಲೆ ಅವನು ಭೂಮಿಗೆ ಬಂದು ಒಂದು ಹೀಗೆ ಏನು ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ ನಡುವೆ ಅವನು ನಿಂದಿರ್ತಾನೆ. ಅವನ್ಗೂ ತುಂಬಾ ಬಿಸಿಲು ಸುರಿತಾ ಇರ್ತೈತಿ ಅವತ್ತಿನ ದಿನ. ಅವನಿಗೆ ಆತರ ವೇಷ ಹಾಕಿನೇ ಆತರ ಶಾಪ ಕೊಟ್ಟು ಯಮಧರ್ಮರಾಜ ಕಳಿಸಿರ್ತಾನೆ ಕೆಳಗಡೆ. ಹೀಗಿರ್ಬೇಕಾದ್ರೆ ಅವನು ನಡು ರೋಡಲ್ಲಿ ನಿಂತ್ಬಿಟ್ಟ. ಮೇಲ್ ನೋಡಿದ್ರೆ ಸೂರ್ಯನ ಶಾಖ ಸುರಿತಾ ಇದೆ, ಬಾಯಾರಿಕೆ ಆಗ್ತಿದೆ, ಹಸಿವಾಗ್ತಿದೆ, ಇನ್ನೇನ್ ತಲೆ ಚಕ್ರ ಬಂದು ಬೀಳ್ಬೇಕು. ಕೆಳಗಡೆ ಕೂತ್ಕೊತಾನೆ. ಅಲ್ಲಿ ಎದುರುಗಡೆ ಒಬ್ನು ಚಪ್ಪಲಿ ಹೊಲಿಯೋ ಮನುಷ್ಯ ಇರ್ತಾನೆ. ಅವನು ಗಮನಿಸ್ತಾನೆ, ಅಯ್ಯೋ ಈ ಮನುಷ್ಯನಿಗೆ ಪಾಪ ತ್ರಾಸ ಇದ್ದಂಗಿದೆ, ಅಯ್ಯೋ ಬಿದ್ದ ಹೋಗ್ತಾನೆ ಅನ್ಕೊಂಡ್ಬಿಟ್ಟು ಆ ಮನುಷ್ಯನ ಹತ್ರ ಈ ಚಪ್ಪಲಿ ಹೊಲಿಯೋ ಮನುಷ್ಯ ಬರ್ತಾನೆ. ಬಂದು ಅವನ್ಗೆ ಕುಡಿಯೋದಕ್ ನೀರ್ ಕೊಡ್ತಾನೆ. ಸಮಾಧಾನ ಮಾಡಿ, ಯಾಕಪ್ಪ ನೀನ್ ಎಲ್ಲಿಂದ ಬಂದಿದ್ಯಾ, ಮನೆ ಎಲ್ಲಿ ಎತ್ತ ಎಲ್ಲ ವಿಚಾರಿಸ್ತಾನೆ. ವಿಚಾರಿಸಿದಾಗ, ಇಲ್ಲ ನಾನು ಅನಾಥ, ನನಗ್ ಮನೆ ಮಠ ಏನೂ ಇಲ್ಲ, ತಂದೆ ತಾಯಿನೂ ಇಲ್ಲ, ನಾನು ಅನಾಥ, ಏನ್ ಮಾಡ್ಬೇಕು ಅಂತಾನು ನಂಗೆ ಗೊತ್ತಾಗ್ತಾ ಇಲ್ಲ, ತುಂಬಾ ಹಸಿವಾಗ್ತಿದೆ ಅಂತ ಹೇಳ್ಕೊಳ್ತಾನೆ ತನ್ನ ಕಷ್ಟ. ಇಲ್ಲ ನೀನು ಹೇಗೂ, ನಾನು ಒಬ್ನೇ ಇದ್ದೀನಿ, ಹೇಗೂ ನಂದು ಅಂಗಡಿ ಇದೆ, ಪಾದರಕ್ಷೆ ಹೊಲಿಯೋ ಅಂಗಡಿ ಇದೆ, ನೀನ್ ನನಗೆ ಸಹಾಯ ಮಾಡ್ಕೊಂಡು ನನ್ ಜೊತೆನೆ ಇರುವಂತಿ ಬಾ ಅಂತ ಹೇಳ್ಬಿಟ್ಟು ತನ್ನ ಮನೆಗೆ ಅವನ್ನ ಕರ್ಕೊಂಡು ಹೋಗ್ತಾನೆ. ಸರಿ, ಅವನಿಗೆ ಬಟ್ಟೆ ಬರೆ ಎಲ್ಲ ತಂದು ಕೊಡ್ತಾನೆ. ಅವನ ಕಾಯಕದಲ್ಲಿ ಇವನು ಸಹಾಯ ಮಾಡ್ತಾ ಅವನ ಜೊತೆಗಿರ್ತಾನೆ. ಹೀಗೆ ಅವನು ಏನಪ್ಪಾ ಅಂದ್ರೆ ತುಂಬಾ ವರ್ಷಗಳಿಂದ ಅವನ ವೃತ್ತಿಯಿಂದ ಪಾದರಕ್ಷೆ ಹೊಲಿಯೋ ಕೆಲ್ಸನೇ ಮಾಡ್ತಿರ್ತಾನೆ ಆ ಮನುಷ್ಯ. ಇವನು ಏನ್ ಬಂದಿದ್ನಲ್ಲ, ಯಮರಾಜನ ದೂತ, ಅವ್ರಿಗೆ ಸಹಾಯಕನಾಗಿ ಅವನ ಜೊತೆಗಿರ್ತಾನೆ. ಹೀಗೆ ನಡೆಯುತ್ತೆ. ಇವನು ಚೆನ್ನಾಗಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಪಾದರಕ್ಷೆ ಬರೀ ಹರಿದಿರೋದು ಅಷ್ಟೇ ಅಲ್ಲ, ಪಾದರಕ್ಷೆಗಳನ್ನ ತಯಾರು ಮಾಡ್ತಿರ್ತಾರೆ. ಬೇರೆ ಬೇರೆ ಡಿಸೈನ್ ಎಲ್ಲ ಮಾಡೋದು ಅವನು ಕಲ್ತ್ಕೊಂತಾನೆ. ಯಾರು, ಯಮಧರ್ಮರಾಜನ ಸೇವಕ ಇರ್ತಾನಲ್ಲ, ಅವನಿಗೆ ಕಾಯಕದಲ್ಲಿ ತುಂಬಾ ಸಹಾಯ ಆಗಿ ನಿಲ್ತಾನೆ. ಕೆಲವೇ ವರ್ಷಗಳಲ್ಲಿ ಒಳ್ಳೆ ದೊಡ್ಡ ಅಂಗಡಿ ಮಾಡ್ತಾರೆ ಅವ್ರು. ತುಂಬಾ ವ್ಯಾಪಾರ ಚೆನ್ನಾಗಾಗಿ, ಒಳ್ಳೆ ಡಿಸೈನು, ಅಂದ್ರೆ ಒಂಥರ ವಿದ್ಯೆ ಚೆನ್ನಾಗಿರುತ್ತೆ ಇವನ ಹತ್ರ. ಯಾರು, ಯಮಧರ್ಮರಾಜನ ದೂತ ಇರ್ತಾನಲ್ಲ, ಅವನಿಗೇನೋ ಒಂದ್ ಹೆಸರು ಇಡ್ತಾನೆ, ಏನೋ ಬಸವರಾಜ್ ಅಂತ ತಿಳ್ಕೊಳ್ರಿ. ಹೆಸರಿಟ್ಟು ಆಯ್ತು, ಹೀಗೆ ನಡೀತಿರ್ತೈತೆ ಅವ್ರ ವ್ಯಾಪಾರ ಚೆನ್ನಾಗಿ. ದೊಡ್ಡ ಶಾಪ್, ಮಾಲ್ ತರಾನೇ ಒಂದ್ ದೊಡ್ಡ ಅಂಗಡಿ ಹಾಕಿ ತುಂಬಾ ಶ್ರೀಮಂತರಾಗ್ತಾರೆ ಅವರು. ಕೆಲವು ವರ್ಷಗಳ ನಂತರ ಅದೇ ಮಾರ್ಕೆಟ್ ಅಲ್ಲಿ
ಚಪ್ಪಲಿ ತಗೊಳಕೆನೆ ಪಾದರಕ್ಷೆ ತಗೊಳಕ್ಕೆ ಒಬ್ಬ ಶ್ರೀಮಂತ ಮಹಿಳೆ ಬರ್ತಾಳೆ. ಶ್ರೀಮಂತ ಮಹಿಳೆ ದೊಡ್ಡ ಕಾರಿಂದ ಇಳಿತಾಳೆ. ಒಂದು ಕಾರಲ್ಲಿ ಬರ್ತಾಳೆ. ನೋಡೋದಕ್ಕೂ ತುಂಬಾ ಶ್ರೀಮಂತ ಮನೆತನದಿಂದ ಕಾಣಿಸ್ತಾಳೆ. ಆ ಹೆಣ್ಮಗಳ ಜೊತೆಗೆ ಇಬ್ರು ಹುಡುಗಿರು, ಇಬ್ರು ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, ಏನು 5ರಿಂದ 6 ವರ್ಷ ಆಗಿರ್ಬೇಕು. ಅವರು ನಡ್ಕೊಂಡ್ ಬರ್ತಿರ್ತಾರೆ, ಆ ಮಹಿಳೆ ನಡ್ಕೊಂಡ್ ಬರ್ತಿರ್ತಾಳೆ. ಆ ಮಕ್ಕಳು ಆಟ ಆಡ್ಕೊಂಡು ಏನೋ ಆಟ ಆಡ್ಕೊಂಡು ಗೊತ್ತಲ್ಲ, ಮಕ್ಕಳು ಆಟ ಆಡ್ಕೊಂಡು ಬರ್ತಿರ್ತವೆ. ಆ ಮಕ್ಕಳನ್ನ ಈ ಯಮಧರ್ಮರಾಜನ ದೂತ ಇರ್ತಾನಲ್ಲ, ನೋಡ್ತಾನೆ, ಕಣ್ಣಿಗೆ ಬೀಳ್ತಾನೆ. ಆ ಮಕ್ಕಳು ಅವನ್ ಕಣ್ಣಿಗೆ ಬೀಳ್ತವೆ. ಅವನಿಗೆ ಆಶ್ಚರ್ಯ. ಅವನು ಸುಮಾರು ವರ್ಷಗಳ ಹಿಂದೆ ಏನೋ ಹೆಣ್ಮಗಳನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಆ ನವಜಾತ ಶಿಶುಗಳನ್ನ ನೋಡಿದ್ನಲ್ಲ, ಹೆಣ್ಮಗುನೆ ಅವನು. ಅವುಗಳ ಕೆನ್ನೆಯಲ್ಲಿದ್ದಂತ ಮಚ್ಚೆ ಆ ಮಕ್ಕಳಿಗೂ ಕೂಡ ಇತ್ತು. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇ ಆ ಮಕ್ಕಳ ಅಂತ ಡೌಟ್ ಬಂದು ಆ ತಾಯಿ ಇರ್ತಾಳಲ್ಲ, ಆ ಮಹಿಳೆ ಬರ್ತಾಳಲ್ಲ ಕಾರಿಂದ, ಅವನಿಗೆ ಹೋಗಿ ಅವ್ರನ್ನ ತನ್ನ ಪರಿಚಯ ಮಾಡ್ಕೊಂಡು ಮಾತಾಡಿಸ್ತಾನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಮ್ಮ, ನಿಮಗೊಂದು ಮಾತು ಕೇಳ್ಬೇಕು ನಾನು ಅಂತ. ಇಲ್ಲ ಪರವಾಗಿಲ್ಲ ಕೇಳಿ, ಏನದು ಅಂತಂದ್ಬಿಟ್ಟು. ಇಲ್ಲ, ಇಲ್ಲಿ ನಿಮ್ ಜೊತೆ ಬಂದಿದಾವಲ್ಲ 2 ಮಕ್ಕಳು, ಅಲ್ಲಿ ಆಟ ಆಡ್ಕೊಂಡು ಹೋಗ್ತಿದ್ವಲ್ಲ, ಆ ಮಕ್ಕಳು ನಿಮ್ಮವೇನಾ ಅಂತ ಕೇಳ್ತಾನೆ. ಅವರು ಆ ಕಡೆ ಈ ಕಡೆ ಏನಾದ್ರು ಜನ ಇದ್ದಾರ ತಿಳ್ಕೊಂಡ್ಬಿಟ್ಟು, ಯಾಕಂದ್ರೆ ಅವರು ಆಕೆಗೆ ಸ್ವಂತ ಮಕ್ಕಳಲ್ಲ, ಆಕೆಗೆ ಮಕ್ಕಳಾಗಿರುವುದಿಲ್ಲ. ಹೀಗಿರ್ಬೇಕಾದ್ರೆ ಏನಾಯ್ತಮ್ಮ, ಏನ್ ವಿಷಯ ಹೇಳು, ನಾನ್ ಯಾಕೆ ಕೇಳಿದೆ ಅಂತ ನಿಮ್ಗೆ ಹೇಳ್ತೀನಿ. ಆ ಮಕ್ಕಳು ನಿಮ್ಮವೇನಾ ಅಂತ ಕೇಳ್ತಾರೆ. ಇಲ್ಲ, ಆ ಮಕ್ಕಳು ನಮ್ಮವಲ್ಲ, ನನಗೆ ಆ ಮಕ್ಕಳ ಭಾಗ್ಯ ಆ ಭಗವಂತ ಕೊಡ್ಲಿಲ್ಲ. ನಾನು ಹೀಗೆ ಒಂದು ದಿನ ಒಂದು ಕಾಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮಹಿಳೆ ಈ ಮಕ್ಕಳಿಗೆ ಜನ್ಮ ನೀಡಿ ಪ್ರಾಣವನ್ನ ಬಿಟ್ಟಿದ್ಲು, ಸತ್ತು ಹೋಗಿದ್ಲು. ಈ ಮಕ್ಕಳ ಹತ್ರ ಯಾರು ಇರ್ಲಿಲ್ಲ. ಸೊ ನಾನು ಈ ಮಕ್ಕಳನ್ನ ಕಾನೂನಿನ ಪ್ರಕಾರ ಏನು ಎಲ್ಲಾ ನಿಯಮಗಳನ್ನ ಪಾಲಿಸಿ ಕಾನೂನು ಮೂಲಕ ನಾನು ದತ್ತು ತಗೊಂಡು ಸಾಕಿದ್ದೀನಿ. ಈ ಮಕ್ಕಳಿಂದ ನನಗೆ ಎಲ್ಲವೂ ಸಿಕ್ಕಿದೆ, ಐಶ್ವರ್ಯ, ಸಂಪತ್ತು ಎಲ್ಲ ಸಿಕ್ಕಿದೆ, ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಅವನಿಗೆ ಎಚ್ಚರ ಆಗತ್ರಿ. ಅವನಿಗೆ ಓಹೋ, ಯಮಧರ್ಮರಾಜ ಹೇಳಿದ್ದು ಇದೆ. ಅವತ್ತು ನಾನು ಆ ಹೆಣ್ಮಗಳನ್ನ ಎಳ್ಕೊಂಡು ಹೋಗ್ಲಿಲ್ಲ. ಬೈ ಚಾನ್ಸ್ ನಾನು ಎಳ್ಕೊಂಡು ಹೋಗಿದ್ರೆ ಏನಾದ್ರೂ ಆಗ್ಲಿ ಬಿಡು, ನನ್ ಕಾಯಕ ನಾನ್ ಮಾಡೋಣ ಅಂತ ತಿಳ್ಕೊಂಡು ಆ ಮಕ್ಕಳ ಏನೋ ಆ ಹೆಣ್ಮಗಳನ್ನ ಯಮಲೋಕಕ್ಕೆ ಎಳ್ಕೊಂಡು ಹೋಗಿದ್ರೆ ಈ ಮಕ್ಕಳು ಇಂತಹ ಒಬ್ಬ ಒಳ್ಳೆ ತಾಯಿಯ ಭಾಗ್ಯ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ಹೆತ್ತ ತಾಯಿ ಬಡವಿ, ಅವಳು ಇನ್ನೇನು ಸತ್ಯ ಹೋಗ್ತಾಳೆ, ಅವಳ ಹತ್ರ ಯಾವ ಶ್ರೀಮಂತಿಕನೂ ಇಲ್ಲ. ಹಂಗೆ ಬಿಟ್ಟಿದ್ರೆ ದೇವ್ರ ಕೃಪೆಯಿಂದ ಇನ್ಯಾರೋ ಬಡವರಿಗೆ ಸಿಕ್ಕಿದ್ರೆ, ಅಥವಾ ಅದೇ ತಾಯಿ ಇನ್ನೂ ಸ್ವಲ್ಪ ಆಯುಷ್ಯವನ್ನು ಪಡ್ಕೊಂಡು ಅದೇ ತಾಯಿ ಸಾಕಿದ್ರೆ ಈ ಮಕ್ಕಳಿಗೆ ಇಂಥ ಭಾಗ್ಯ ಸಿಗ್ತಾ ಇರ್ಲಿಲ್ಲ. ಇಂಥ ಒಳ್ಳೆಯ ವಿದ್ಯೆ, ಶ್ರೀಮಂತ ಮನೆತನದ ತಂದೆ ತಾಯಿಯ ಭಾಗ್ಯ ಸಿಗ್ತಾ ಇರ್ಲಿಲ್ಲ. ಅಪ್ಪ ಭಗವಂತ, ನೀನು ಏನೇ ಮಾಡಿದ್ರು ಕೂಡ ನಿಂದೊಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ನಿನ್ನ ಕರುಣೆ, ನಿನ್ನ ಅನುಕಂಪ, ನಿನ್ನ ಅಭಯ ಹಸ್ತ ಅನಂತಪ್ಪ, ಅನಂತ. ಅದಕ್ಕೆ ಅವತ್ತು ಯಮಧರ್ಮರಾಜ ನನಗೆ ಹೇಳಿದ್ದು. ಸೊ ಅಂದ್ರೆ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದು ಇಷ್ಟನೇ, ನಮಗೇನೋ ಒಂದು ಅನಾರೋಗ್ಯ ಬರ್ಲಿ, ಏನೇ ಒಂದು ತೊಂದರೆ ಬರ್ಲಿ, ಅಥವಾ ನಮಗೆ ಒಳ್ಳೇದೇ ಆಗ್ಲಿ, ಎಲ್ಲದಕ್ಕೂ ಕೂಡ ಕಾರಣ ಇರುತ್ತೆ. ಕಾರಣ ಇಲ್ಲದೆ ನಾವು ಹೇಳ್ತಿರ್ತೀವಲ್ಲ, ಲೋಕಾರೂಢಿಯಾಗಿ ಹುಟ್ಟಿಸಿದ ದೇವರು ಹುಲ್ ಮೇಯಿಸದೆ ಇರ್ತಾನ ಅಂತ. ಹಾಗೆ ಆ ಭಗವಂತ ಅನ್ನೋ ಒಂದು ಅಂಶ ಏನಿದೆಯಲ್ಲ, ಪ್ರತಿ ಒಂದು ಕಣಕಣದಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ, ಎಲ್ಲ ಸಕಲ ಜೀವರಾಶಿಗಳಲ್ಲೂ
ತುಂಬಿ ತುಳುಕ್ತಾ ಇದೆ. ಆ ಭಗವಂತ ಏನ್ ಕೆಲಸ ಅಂದ್ರೆ ಎಲ್ಲರನ್ನು ಕಾಯೋ ಕೆಲಸ, ಕಾಪಾಡೋ ಕೆಲಸ. ಯಾರ್ಯಾರಿಗೆ ಏನ್ ಬೇಕು, ಯಾವ ಸಮಯದಲ್ಲಿ ಏನ್ ಬೇಕು ಅದನ್ನ ಕೊಟ್ಟು ಅವರನ್ನ ಕಾಪಾಡೋದೇ ಕೆಲಸ. ಸೊ ಹೀಗಿರ್ಬೇಕಾದ್ರೆ ನಾವೆಲ್ಲ ಏನು? ಯಾವ ಲೆಕ್ಕ? ಹಾಗಾಗಿ ನಮ್ಮ ಕಾಯಕ ನಾವು ಮಾಡ್ಕೊಂಡು, ನಾವು ಮಾಡ್ತಾ ಇರೋಂಗೆ, ನಮ್ ಕಾಯಕ ನಾವು ಮಾಡ್ತಾ ಇರೋಣ. ಭಗವಂತ ನಮಗೆ ಕೊಡೋ ಸಮಯಕ್ಕೆ ಎಲ್ಲವನ್ನ ಕೊಡ್ತಾನೆ, ಕಾಪಾಡ್ತಾನೆ ಅನ್ನೋ ಒಂದು ಅಚಲವಾದ ನಂಬಿಕೆಯಲ್ಲಿ ನಮ್ಮ ಜೀವನವನ್ನ ನಾವು ಸಾಗಿಸಿದ್ದೇ ಆದ್ರೆ ನಮಗೆ ಒಳ್ಳೇದೇ ಆಗತ್ತೆ, ಕೆಟ್ಟದ್ದೇನೂ ಆಗಲ್ಲ. ಯಾಕಂದ್ರೆ ಇವತ್ತು ನಮ್ಮೆಲ್ಲರ ಜೀವನ ಅಂದ್ರೆ ಒಂದು ನಾಣ್ಯದ ಎರಡು ಮುಖ. ಅಂದ್ರೆ ಕಷ್ಟ, ಸುಖ ಎರಡೂ ಇರೋದೇನೆ. ಒಂದೇ ತರ ಯಾವ ಮನುಷ್ಯನೂ ಇಲ್ರಿ ಪ್ರಪಂಚದಲ್ಲಿ. ಯಾರಾದ್ರೂ ಇದ್ದಾರಾ? ಯಾರು ಇಲ್ರಿ. ಎಲ್ಲರೂನು ನೋವು, ಸುಖ, ಸಂತೋಷ ಎಲ್ಲಾರ್ನು ಅನುಭವಿಸ್ದವ್ರೇನೆ. ಅಂದ್ರೆ ಇವತ್ತು ನಮ್ಗ್ ಸುಖ ಬಂದಿದೆ ಅಂದ್ರೆ ಇನ್ನೊಮ್ಮೆ ನಮಗೆ ನೋವು ಬರೋದೇನೆ. ಯಾಕಂದ್ರೆ ಎಲ್ಲವನ್ನ ನಾವು ಸಮಚಿತ್ತದಿಂದ ತೆಗೆದುಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ, ಸಂತೋಷವಾಗಿ ಬದುಕ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.